ಸಿಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಸಂಭ್ರಮ ಜೋರಾಗಿದೆ. ಮನೆ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಇವತ್ತು ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ಇಡೀ ಕುಟುಂಬಸ್ಥರು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಸಿಟಿಯ ಹಲವು ದೇವಸ್ಥಾನಗಳಲ್ಲಿ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ನಾ ಪ್ರೆಸೆಂಟೀಗ ಬಂಡೆ ಮಕ್ಕಳಮ್ಮ ದೇವಸ್ಥಾನ ಮುಂಭಾಗದಲ್ಲಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಆ ದೀಪ ಹಚ್ಚಿ ಆರತಿಯನ್ನು ಬೆಳಗ್ತಿದ್ದಾರೆ. ಅಂದರೆ ಇವತ್ತು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ, ಆ ಪೂಜೆ ಮಾಡಿದರೆ ಇಷ್ಟಾರ್ಥಗಳು ಈಡೇರಿಕೆ ಆಗುತ್ತೆ ಎಂಬ ನಂಬಿಕೆ, ಆರೋಗ್ಯ ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಲಕ್ಷ್ಮಿ ಕೊಡ್ತಾಳೆ ಎಂಬ ನಂಬಿಕೆ. ಆ ಒಂದು ದೃಷ್ಟಿಯಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮನೆಯಲ್ಲಿ ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ, ಲಕ್ಷ್ಮಿನ ಕೂರಿಸಿ ಆರಾಧನೆ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ದೀಪ ಹಚ್ಚಿ ದೇವಿಗೆ ಬೆಳಗ್ತಾ ಇದ್ದಾರೆ. ಇವತ್ತು ದೇವಿ ವಿಶೇಷ ಪೂಜಾ ಮಾಡಿದರೆ ಅವರ ನಂಬಿಕೆ, ಅವರ ಇಷ್ಟಾರ್ಥಗಳು, ಆರೋಗ್ಯ, ಕುಟುಂಬದ ಆರೋಗ್ಯವನ್ನು ಕಾಪಾಡ್ತಾಳೆ ಎಂಬ ನಂಬಿಕೆ. ಹೀಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ದೃಶ್ಯಗಳ ನೋಡ್ತಿರ್ಬೋದು. ಸರದಿ ಸಾಲಿನಲ್ಲಿ ನಿಂತು ದೇವಿ ಹಬ್ಬ ದರ್ಶನ ಪಡೆದುಕೊಳ್ತಿದ್ದಾರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೂ ಟೈಮ್ ಆಗದಂತೆ ಸಾಕಷ್ಟು ಜನ ಬರ್ಬೋದು. ಹೀಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಯಾವ ರೀತಿಯ ಭಕ್ತರಿಗೆ ತೊಂದರೆ ಆಗದಂತೆ ಇದೀಗ ಮುಂಜಾಗ್ರತಾ ಕ್ರಮವಾಗಿ ಸರದಿ ಸಾಲಿನಲ್ಲಿ ನಿಂತು ಒಂದು ಕಡೆ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಸಂಭ್ರಮ ಜೋರಾಗಿದೆ. ಮನೆ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಇವತ್ತು ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ಇಡೀ ಕುಟುಂಬಸ್ಥರು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಸಿಟಿಯ ಹಲವು ದೇವಸ್ಥಾನಗಳಲ್ಲಿ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ನಾ ಪ್ರೆಸೆಂಟೀಗ ಬಂಡೆ ಮಕ್ಕಳಮ್ಮ ದೇವಸ್ಥಾನ ಮುಂಭಾಗದಲ್ಲಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಆ ದೀಪ ಹಚ್ಚಿ ಆರತಿಯನ್ನು ಬೆಳಗ್ತಿದ್ದಾರೆ. ಅಂದರೆ ಇವತ್ತು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ, ಆ ಪೂಜೆ ಮಾಡಿದರೆ ಇಷ್ಟಾರ್ಥಗಳು ಈಡೇರಿಕೆ ಆಗುತ್ತೆ ಎಂಬ ನಂಬಿಕೆ, ಆರೋಗ್ಯ ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಲಕ್ಷ್ಮಿ ಕೊಡ್ತಾಳೆ ಎಂಬ ನಂಬಿಕೆ. ಆ ಒಂದು ದೃಷ್ಟಿಯಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮನೆಯಲ್ಲಿ ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ, ಲಕ್ಷ್ಮಿನ ಕೂರಿಸಿ ಆರಾಧನೆ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ದೀಪ ಹಚ್ಚಿ ದೇವಿಗೆ ಬೆಳಗ್ತಾ ಇದ್ದಾರೆ. ಇವತ್ತು ದೇವಿ ವಿಶೇಷ ಪೂಜಾ ಮಾಡಿದರೆ ಅವರ ನಂಬಿಕೆ, ಅವರ ಇಷ್ಟಾರ್ಥಗಳು, ಆರೋಗ್ಯ, ಕುಟುಂಬದ ಆರೋಗ್ಯವನ್ನು ಕಾಪಾಡ್ತಾಳೆ ಎಂಬ ನಂಬಿಕೆ. ಹೀಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ದೃಶ್ಯಗಳ ನೋಡ್ತಿರ್ಬೋದು. ಸರದಿ ಸಾಲಿನಲ್ಲಿ ನಿಂತು ದೇವಿ ಹಬ್ಬ ದರ್ಶನ ಪಡೆದುಕೊಳ್ತಿದ್ದಾರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೂ ಟೈಮ್ ಆಗದಂತೆ ಸಾಕಷ್ಟು ಜನ ಬರ್ಬೋದು. ಹೀಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಯಾವ ರೀತಿಯ ಭಕ್ತರಿಗೆ ತೊಂದರೆ ಆಗದಂತೆ ಇದೀಗ ಮುಂಜಾಗ್ರತಾ ಕ್ರಮವಾಗಿ ಸರದಿ ಸಾಲಿನಲ್ಲಿ ನಿಂತು ಒಂದು ಕಡೆ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಸಂಭ್ರಮ ಜೋರಾಗಿದೆ. ಮನೆ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಇವತ್ತು ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ಇಡೀ ಕುಟುಂಬಸ್ಥರು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಸಿಟಿಯ ಹಲವು ದೇವಸ್ಥಾನಗಳಲ್ಲಿ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ನಾ ಪ್ರೆಸೆಂಟೀಗ ಬಂಡೆ ಮಕ್ಕಳಮ್ಮ ದೇವಸ್ಥಾನ ಮುಂಭಾಗದಲ್ಲಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಆ ದೀಪ ಹಚ್ಚಿ ಆರತಿಯನ್ನು ಬೆಳಗ್ತಿದ್ದಾರೆ. ಅಂದರೆ ಇವತ್ತು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ, ಆ ಪೂಜೆ ಮಾಡಿದರೆ ಇಷ್ಟಾರ್ಥಗಳು ಈಡೇರಿಕೆ ಆಗುತ್ತೆ ಎಂಬ ನಂಬಿಕೆ, ಆರೋಗ್ಯ ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಲಕ್ಷ್ಮಿ ಕೊಡ್ತಾಳೆ ಎಂಬ ನಂಬಿಕೆ. ಆ ಒಂದು ದೃಷ್ಟಿಯಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮನೆಯಲ್ಲಿ ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ, ಲಕ್ಷ್ಮಿನ ಕೂರಿಸಿ ಆರಾಧನೆ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ದೀಪ ಹಚ್ಚಿ ದೇವಿಗೆ ಬೆಳಗ್ತಾ ಇದ್ದಾರೆ. ಇವತ್ತು ದೇವಿ ವಿಶೇಷ ಪೂಜಾ ಮಾಡಿದರೆ ಅವರ ನಂಬಿಕೆ, ಅವರ ಇಷ್ಟಾರ್ಥಗಳು, ಆರೋಗ್ಯ, ಕುಟುಂಬದ ಆರೋಗ್ಯವನ್ನು ಕಾಪಾಡ್ತಾಳೆ ಎಂಬ ನಂಬಿಕೆ. ಹೀಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ದೃಶ್ಯಗಳ ನೋಡ್ತಿರ್ಬೋದು. ಸರದಿ ಸಾಲಿನಲ್ಲಿ ನಿಂತು ದೇವಿ ಹಬ್ಬ ದರ್ಶನ ಪಡೆದುಕೊಳ್ತಿದ್ದಾರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೂ ಟೈಮ್ ಆಗದಂತೆ ಸಾಕಷ್ಟು ಜನ ಬರ್ಬೋದು. ಹೀಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಯಾವ ರೀತಿಯ ಭಕ್ತರಿಗೆ ತೊಂದರೆ ಆಗದಂತೆ ಇದೀಗ ಮುಂಜಾಗ್ರತಾ ಕ್ರಮವಾಗಿ ಸರದಿ ಸಾಲಿನಲ್ಲಿ ನಿಂತು ಒಂದು ಕಡೆ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಸಂಭ್ರಮ ಜೋರಾಗಿದೆ. ಮನೆ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಇವತ್ತು ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ಇಡೀ ಕುಟುಂಬಸ್ಥರು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಸಿಟಿಯ ಹಲವು ದೇವಸ್ಥಾನಗಳಲ್ಲಿ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ನಾ ಪ್ರೆಸೆಂಟೀಗ ಬಂಡೆ ಮಕ್ಕಳಮ್ಮ ದೇವಸ್ಥಾನ ಮುಂಭಾಗದಲ್ಲಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಆ ದೀಪ ಹಚ್ಚಿ ಆರತಿಯನ್ನು ಬೆಳಗ್ತಿದ್ದಾರೆ. ಅಂದರೆ ಇವತ್ತು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ, ಆ ಪೂಜೆ ಮಾಡಿದರೆ ಇಷ್ಟಾರ್ಥಗಳು ಈಡೇರಿಕೆ ಆಗುತ್ತೆ ಎಂಬ ನಂಬಿಕೆ, ಆರೋಗ್ಯ ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಲಕ್ಷ್ಮಿ ಕೊಡ್ತಾಳೆ ಎಂಬ ನಂಬಿಕೆ. ಆ ಒಂದು ದೃಷ್ಟಿಯಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮನೆಯಲ್ಲಿ ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ, ಲಕ್ಷ್ಮಿನ ಕೂರಿಸಿ ಆರಾಧನೆ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ದೀಪ ಹಚ್ಚಿ ದೇವಿಗೆ ಬೆಳಗ್ತಾ ಇದ್ದಾರೆ. ಇವತ್ತು ದೇವಿ ವಿಶೇಷ ಪೂಜಾ ಮಾಡಿದರೆ ಅವರ ನಂಬಿಕೆ, ಅವರ ಇಷ್ಟಾರ್ಥಗಳು, ಆರೋಗ್ಯ, ಕುಟುಂಬದ ಆರೋಗ್ಯವನ್ನು ಕಾಪಾಡ್ತಾಳೆ ಎಂಬ ನಂಬಿಕೆ. ಹೀಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ದೃಶ್ಯಗಳ ನೋಡ್ತಿರ್ಬೋದು. ಸರದಿ ಸಾಲಿನಲ್ಲಿ ನಿಂತು ದೇವಿ ಹಬ್ಬ ದರ್ಶನ ಪಡೆದುಕೊಳ್ತಿದ್ದಾರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೂ ಟೈಮ್ ಆಗದಂತೆ ಸಾಕಷ್ಟು ಜನ ಬರ್ಬೋದು. ಹೀಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಯಾವ ರೀತಿಯ ಭಕ್ತರಿಗೆ ತೊಂದರೆ ಆಗದಂತೆ ಇದೀಗ ಮುಂಜಾಗ್ರತಾ ಕ್ರಮವಾಗಿ ಸರದಿ ಸಾಲಿನಲ್ಲಿ ನಿಂತು ಒಂದು ಕಡೆ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಸಂಭ್ರಮ
ಜೋರಾಗಿದೆ. ಮನೆ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಇವತ್ತು ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ಇಡೀ ಕುಟುಂಬಸ್ಥರು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಸಿಟಿಯ ಹಲವು ದೇವಸ್ಥಾನಗಳಲ್ಲಿ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಬಂಡೆ ಮಕ್ಕಳಮ್ಮ ದೇವಸ್ಥಾನ ಮುಂಭಾಗದಲ್ಲಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಆ ದೀಪ ಹಚ್ಚಿ ಆರತಿಯನ್ನು ಬೆಳಗ್ತಿದ್ದಾರೆ. ಅಂದರೆ ಇವತ್ತು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ, ಆ ಪೂಜೆ ಮಾಡಿದರೆ ಇಷ್ಟಾರ್ಥಗಳು ಈಡೇರಿಕೆ ಆಗುತ್ತೆ ಎಂಬ ನಂಬಿಕೆ, ಆರೋಗ್ಯ ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಲಕ್ಷ್ಮಿ ಕೊಡ್ತಾಳೆ ಎಂಬ ನಂಬಿಕೆ. ಆ ಒಂದು ದೃಷ್ಟಿಯಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮನೆಯಲ್ಲಿ ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ, ಲಕ್ಷ್ಮಿನ ಕೂರಿಸಿ ಆರಾಧನೆ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ದೀಪ ಹಚ್ಚಿ ದೇವಿಗೆ ಬೆಳಗ್ತಾ ಇದ್ದಾರೆ. ಇವತ್ತು ದೇವಿ ವಿಶೇಷ ಪೂಜಾ ಮಾಡಿದರೆ ಅವರ ನಂಬಿಕೆ, ಅವರ ಇಷ್ಟಾರ್ಥಗಳು, ಆರೋಗ್ಯ, ಕುಟುಂಬದ ಆರೋಗ್ಯವನ್ನು ಕಾಪಾಡ್ತಾಳೆ ಎಂಬ ನಂಬಿಕೆ. ಹೀಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ಸರದಿ ಸಾಲಿನಲ್ಲಿ ನಿಂತು ದೇವಿ ಹಬ್ಬ ದರ್ಶನ ಪಡೆದುಕೊಳ್ತಿದ್ದಾರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೂ ಟೈಮ್ ಆಗದಂತೆ ಸಾಕಷ್ಟು ಜನ ಬರ್ಬೋದು. ಹೀಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಯಾವ ರೀತಿಯ ಭಕ್ತರಿಗೆ ತೊಂದರೆ ಆಗದಂತೆ ಇದೀಗ ಮುಂಜಾಗ್ರತಾ ಕ್ರಮವಾಗಿ ಸರದಿ ಸಾಲಿನಲ್ಲಿ ನಿಂತು ಒಂದು ಕಡೆ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಸಂಭ್ರಮ ಜೋರಾಗಿದೆ. ಮನೆ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಇವತ್ತು ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ಇಡೀ ಕುಟುಂಬಸ್ಥರು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಸಿಟಿಯ ಹಲವು ದೇವಸ್ಥಾನಗಳಲ್ಲಿ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಬಂಡೆ ಮಕ್ಕಳಮ್ಮ ದೇವಸ್ಥಾನ ಮುಂಭಾಗದಲ್ಲಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಆ ದೀಪ ಹಚ್ಚಿ ಆರತಿಯನ್ನು ಬೆಳಗ್ತಿದ್ದಾರೆ. ಅಂದರೆ ಇವತ್ತು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ, ಆ ಪೂಜೆ ಮಾಡಿದರೆ ಇಷ್ಟಾರ್ಥಗಳು ಈಡೇರಿಕೆ ಆಗುತ್ತೆ ಎಂಬ ನಂಬಿಕೆ, ಆರೋಗ್ಯ ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಲಕ್ಷ್ಮಿ ಕೊಡ್ತಾಳೆ ಎಂಬ ನಂಬಿಕೆ. ಆ ಒಂದು ದೃಷ್ಟಿಯಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮನೆಯಲ್ಲಿ ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ, ಲಕ್ಷ್ಮಿನ ಕೂರಿಸಿ ಆರಾಧನೆ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ದೀಪ ಹಚ್ಚಿ ದೇವಿಗೆ ಬೆಳಗ್ತಾ ಇದ್ದಾರೆ. ಇವತ್ತು ದೇವಿ ವಿಶೇಷ ಪೂಜಾ ಮಾಡಿದರೆ ಅವರ ನಂಬಿಕೆ, ಅವರ ಇಷ್ಟಾರ್ಥಗಳು, ಆರೋಗ್ಯ, ಕುಟುಂಬದ ಆರೋಗ್ಯವನ್ನು ಕಾಪಾಡ್ತಾಳೆ ಎಂಬ ನಂಬಿಕೆ. ಹೀಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ಸರದಿ ಸಾಲಿನಲ್ಲಿ ನಿಂತು ದೇವಿ ಹಬ್ಬ ದರ್ಶನ ಪಡೆದುಕೊಳ್ತಿದ್ದಾರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೂ ಟೈಮ್ ಆಗದಂತೆ ಸಾಕಷ್ಟು ಜನ ಬರ್ಬೋದು. ಹೀಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಯಾವ ರೀತಿಯ ಭಕ್ತರಿಗೆ ತೊಂದರೆ ಆಗದಂತೆ ಇದೀಗ ಮುಂಜಾಗ್ರತಾ ಕ್ರಮವಾಗಿ ಸರದಿ ಸಾಲಿನಲ್ಲಿ ನಿಂತು ಒಂದು ಕಡೆ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಸಂಭ್ರಮ ಜೋರಾಗಿದೆ. ಮನೆ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಇವತ್ತು ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ಇಡೀ ಕುಟುಂಬಸ್ಥರು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಸಿಟಿಯ ಹಲವು ದೇವಸ್ಥಾನಗಳಲ್ಲಿ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಬಂಡೆ ಮಕ್ಕಳಮ್ಮ ದೇವಸ್ಥಾನ ಮುಂಭಾಗದಲ್ಲಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಆ ದೀಪ ಹಚ್ಚಿ ಆರತಿಯನ್ನು ಬೆಳಗ್ತಿದ್ದಾರೆ. ಅಂದರೆ ಇವತ್ತು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ, ಆ ಪೂಜೆ ಮಾಡಿದರೆ ಇಷ್ಟಾರ್ಥಗಳು ಈಡೇರಿಕೆ ಆಗುತ್ತೆ ಎಂಬ ನಂಬಿಕೆ, ಆರೋಗ್ಯ ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಲಕ್ಷ್ಮಿ ಕೊಡ್ತಾಳೆ ಎಂಬ ನಂಬಿಕೆ. ಆ ಒಂದು ದೃಷ್ಟಿಯಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮನೆಯಲ್ಲಿ ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ, ಲಕ್ಷ್ಮಿನ ಕೂರಿಸಿ ಆರಾಧನೆ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ದೀಪ ಹಚ್ಚಿ ದೇವಿಗೆ ಬೆಳಗ್ತಾ ಇದ್ದಾರೆ. ಇವತ್ತು ದೇವಿ ವಿಶೇಷ ಪೂಜಾ ಮಾಡಿದರೆ ಅವರ ನಂಬಿಕೆ, ಅವರ ಇಷ್ಟಾರ್ಥಗಳು, ಆರೋಗ್ಯ, ಕುಟುಂಬದ ಆರೋಗ್ಯವನ್ನು ಕಾಪಾಡ್ತಾಳೆ ಎಂಬ ನಂಬಿಕೆ. ಹೀಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ಸರದಿ ಸಾಲಿನಲ್ಲಿ ನಿಂತು ದೇವಿ ಹಬ್ಬ ದರ್ಶನ ಪಡೆದುಕೊಳ್ತಿದ್ದಾರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೂ ಟೈಮ್ ಆಗದಂತೆ ಸಾಕಷ್ಟು ಜನ ಬರ್ಬೋದು. ಹೀಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಯಾವ ರೀತಿಯ ಭಕ್ತರಿಗೆ ತೊಂದರೆ ಆಗದಂತೆ ಇದೀಗ ಮುಂಜಾಗ್ರತಾ ಕ್ರಮವಾಗಿ ಸರದಿ ಸಾಲಿನಲ್ಲಿ ನಿಂತು ಒಂದು ಕಡೆ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಸಂಭ್ರಮ ಜೋರಾಗಿದೆ. ಮನೆ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಇವತ್ತು ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ಇಡೀ ಕುಟುಂಬಸ್ಥರು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಸಿಟಿಯ ಹಲವು ದೇವಸ್ಥಾನಗಳಲ್ಲಿ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಬಂಡೆ ಮಕ್ಕಳಮ್ಮ ದೇವಸ್ಥಾನ ಮುಂಭಾಗದಲ್ಲಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಆ ದೀಪ ಹಚ್ಚಿ ಆರತಿಯನ್ನು ಬೆಳಗ್ತಿದ್ದಾರೆ. ಅಂದರೆ ಇವತ್ತು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ, ಆ ಪೂಜೆ ಮಾಡಿದರೆ ಇಷ್ಟಾರ್ಥಗಳು ಈಡೇರಿಕೆ ಆಗುತ್ತೆ ಎಂಬ ನಂಬಿಕೆ, ಆರೋಗ್ಯ ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಲಕ್ಷ್ಮಿ ಕೊಡ್ತಾಳೆ ಎಂಬ ನಂಬಿಕೆ. ಆ ಒಂದು ದೃಷ್ಟಿಯಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮನೆಯಲ್ಲಿ ವಿಶೇಷ ಪೂಜಾ ಪುನಸ್ಕಾರ ಮಾಡ್ತಾರೆ, ಲಕ್ಷ್ಮಿನ ಕೂರಿಸಿ ಆರಾಧನೆ ಮಾಡ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಎದ್ದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ದೀಪ ಹಚ್ಚಿ ದೇವಿಗೆ ಬೆಳಗ್ತಾ ಇದ್ದಾರೆ. ಇವತ್ತು ದೇವಿ ವಿಶೇಷ ಪೂಜಾ ಮಾಡಿದರೆ ಅವರ ನಂಬಿಕೆ, ಅವರ ಇಷ್ಟಾರ್ಥಗಳು, ಆರೋಗ್ಯ, ಕುಟುಂಬದ ಆರೋಗ್ಯವನ್ನು ಕಾಪಾಡ್ತಾಳೆ ಎಂಬ ನಂಬಿಕೆ. ಹೀಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ಸರದಿ ಸಾಲಿನಲ್ಲಿ ನಿಂತು ದೇವಿ ಹಬ್ಬ ದರ್ಶನ ಪಡೆದುಕೊಳ್ತಿದ್ದಾರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೂ ಟೈಮ್ ಆಗದಂತೆ ಸಾಕಷ್ಟು ಜನ ಬರ್ಬೋದು. ಹೀಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಯಾವ ರೀತಿಯ ಭಕ್ತರಿಗೆ ತೊಂದರೆ ಆಗದಂತೆ ಇದೀಗ ಮುಂಜಾಗ್ರತಾ ಕ್ರಮವಾಗಿ ಸರದಿ ಸಾಲಿನಲ್ಲಿ ನಿಂತು ಒಂದು ಕಡೆ ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು.